ಜಗನ್ನಾಥನಿಗೆ ಇಷ್ಟು ದೊಡ್ಡ ದೊಡ್ಡ ಕಣ್ಣುಗಳು ಯಾಕಿದ ಗೊತ್ತಾ? ಮತ್ತೆ ಜಗನ್ನಾಥ್ ಬಲದೇವ್ ಸುಭದ್ರಾಮಯ್ಯ ಹೇಗೆ ಜಗನ್ನಾಥ್ ಪುರಿಗೆ ಬಂದ್ರು ಗೊತ್ತಾ? ಜಗನ್ನಾಥನ ಮಂದಿರದ ವಿಶೇಷತೆ ಅಮೋಘ, ಅದ್ಭುತ. ಮತ್ತೆ ಜಗನ್ನಾಥನ ಮಂದಿರದ ವಿಸ್ಮಯಗಳನ್ನ ನಾನು ಈ ವಿಡಿಯೋದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ನೀವು ಯಾವಾಗ ಪುರಿಗೆ ಹೋಗ್ತೀರಾ ಅವಾಗ ಸ್ವತಃ ನೀವೇ ಅನುಭವಿಸಬಹುದು ಆ ಕ್ಷಣಗಳನ್ನ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಜೈ ಜಗನ್ನಾಥ್. ಮೊದಲನೇದಾಗಿ ನಿಮ್ಗೆ ಗೊತ್ತಾ ಯಾರು ಮೊಟ್ಟ ಮೊದಲ ಬಾರಿಗೆ ಜಗನ್ನಾಥ, ಬಲದೇವ ಮತ್ತೆ ಸುಭದ್ರ ಮಾತೆಯರ ವಿಗ್ರಹವನ್ನ ಕೆತ್ತನೆ ಮಾಡಿದ್ದು ಅಂತ? ಅದು ಬೇರೆ ಯಾರು ಅಲ್ಲ, ವಿಶ್ವಕರ್ಮ. ವಿಶ್ವಕರ್ಮ ಈ ಸುಂದರ ವಿಗ್ರಹಗಳನ್ನ ಕೆತ್ತನೆ ಮಾಡಿದ್ರೆ ಸಾಕ್ಷಾತ್ ಬ್ರಹ್ಮದೇವರೇ ಬಂದು ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿದ್ರಂತೆ. ಜಗನ್ನಾಥ ಭೋಗಪ್ರಿಯ. ಅದಕ್ಕೆ ಜಗನ್ನಾಥನಿಗೆ ಚಪ್ಪನ ಭೋಗ್ ಅಂತ 6 ಸಲಿ ದಿವಸಕ್ಕೆ ಅವನಿಗೆ ನೈವೇದ್ಯವನ್ನ ಕೊಡ್ತಾರೆ. ಒಂದು ಚಪ್ಪನ ಭೋಗ್ ಅಂತ ಅಂದ್ರೆ 56 ಐಟಮ್ಸ್ಗಳು ಇರುತ್ತೆ. ಅಂದ್ರೆ ಲೆಕ್ಕ ಹಾಕಿ 56 × 6 ಅಂದ್ರೆ ಅಷ್ಟು ಐಟಮ್ಸ್ನ ಜಗನ್ನಾಥನಿಗೆ ನೈವೇದ್ಯಕ್ಕೆ ಕೊಡ್ತಾರೆ ದಿನವೂ ಕೂಡ. ಒಂದು ವಾಡಿಕೆ ಕೂಡ ಇದೆ, ಹೇಳ್ತಾರೆ ಕೂಡ, ಬದರಿಕಾಶ್ರಮದಲ್ಲಿ ಭಗವಂತ ಸ್ನಾನವನ್ನು ಮಾಡ್ತಾನಂತೆ, ದ್ವಾರಕೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾನಂತೆ, ರಾಮೇಶ್ವರಮಲ್ಲಿ ಮಲಗ್ತಾನಂತೆ, ಮತ್ತೆ ಭಗವಂತ ಜಗನ್ನಾಥಪುರಿನಲ್ಲಿ ಭೋಗ ಮತ್ತೆ ನೈವೇದ್ಯವನ್ನ ಸ್ವೀಕರಿಸ್ತಾನೆ. ಪಾಯಿಂಟ್ ನಂಬರ್ 10, ಜಗನ್ನಾಥನಿಗೆ ಪತೀತ ಪಾವನ ಅಂತ ಕರಿತೀವಿ. ಅಂದ್ರೆ ಲಾರ್ಡ್ ಆಫ್ ದ ಪೋರ್, ಬಡವರ ಭಗವಂತ ಅಂತ. ಯಾಕೆ ಅಂತ ಅಂದ್ರೆ ಶ್ರೀರಾಮನಿಗಾಗ್ಲಿ, ಶ್ರೀಕೃಷ್ಣನಿಗಾಗ್ಲಿ, ಅಥವಾ ವಿಷ್ಣುವಿಗಾಗ್ಲಿ, ರಂಗನಾಥನಿಗಾಗ್ಲಿ ತುಂಬಾ ವೆರೈಟೀಸ್ ಆಫ್ ವರ್ಷಿಪ್ ಇದಾವೆ. ಅಂದ್ರೆ ಪಾಂಚರಾತ್ರಿಕ ವಿಧಿ ಇದೆ, ಆಗಮಶಾಸ್ತ್ರದಿಂದ ಪೂಜೆ ಮಾಡ್ತಾರೆ. ಆದ್ರೆ ಜಗನ್ನಾಥನಿಗೆ ಯಾವುದೇ ಈ ಸ್ಟ್ಯಾಂಡರ್ಡ್ಗಳಿಲ್ಲ. ಯಾರು ಯಾವ ರೀತಿ ಅವನನ್ನ ಕರೀತಾರೋ